ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ಸುಮಾರು ಜನ ನನಗೆ ಕರೆಯನ್ನು ಮಾಡಿ ಗೌರಿಯನ್ನು ಯಾವ ಸಮಯಕ್ಕೆ ತರಬೇಕು, ಯಾವಾಗ ಪ್ರತಿಷ್ಠಾಪನೆ ಮಾಡಬೇಕು, ಪ್ರತಿಷ್ಠಾಪನೆಗೆ ಏನೇನು ಇಡಬೇಕು, ಯಾವ ಒಬ್ಬ ಸಂದರ್ಭದಲ್ಲಿ ಅದನ್ನು ಕುಳ್ಳಿರಿಸ್ಬೇಕು, ವಿಸರ್ಜನೆ ಯಾವಾಗ ಮಾಡಬೇಕು ಗಣಪತಿ ಗೌರಿಯನ್ನು, ಇದನ್ನೆಲ್ಲ ನನಗೆ ಪ್ರಶ್ನೆ ಮಾಡಿ ಕೇಳಿದ್ರು. ಹಾಗಾಗಿ ಅಧಿಕೃತವಾಗಿ ನಿಮಗೆ ಲೈವ್ ಮುಖಾಂತರ ಬಂದಿದ್ದೇನೆ. ಬಂಧುಗಳ, ಈ ದಿನ ಅಂದರೆ ನಾನು ಮಾಡ್ತಾ ಇರ್ತಕ್ಕಂಥದ್ದು ಇವಾಗ ಸೋಮವಾರ ಸಾಯಂಕಾಲ ದಿನ. ನಾಳೆ ಬೆಳಿಗ್ಗೆ ನೀವು ಬ್ರಾಹ್ಮಿ ಮುಹೂರ್ತ ಅಂತಕ್ಕಂಥದ್ದು ಒಂದಿರುತ್ತೆ. ಆ ಬ್ರಾಹ್ಮಿ ಮುಹೂರ್ತ ಯಾವುದಪ್ಪ ಅಂತಂದರೆ ಬೆಳಗ್ಗೆ 5:30ರಿಂದ 7 ಗಂಟೆ 5 ನಿಮಿಷದವರೆಗೆ ಒಳ್ಳೆ ಶುಭ ಕಾಲವಿದೆ. ಆ ಟೈಮಲ್ಲಿ ನೀವು ಗೌರಿಯನ್ನು ಕುಂಡಿಸ್ಬಿಡಿ ಬೆಳಗ್ಗೆ. ಇಲ್ಲ ಅದಾಗಿಲ್ವಾ, ನಾಳೆ ಬೆಳಗ್ಗೆನೇ ನಾವು ತೊಗೊಂಬರೋದು ಅಂತ ಹೇಳಿದ್ರೆ ಅದನ್ನು ವಸ್ತ್ರದಲ್ಲಿ, ಬಿಳಿ ವಸ್ತ್ರದಲ್ಲಿ ಮುಚ್ಕೊಂಡು ಎತ್ಕೊಂಬರ್ಬೇಕು. ಯಾರಿಗೂ ಪ್ರದಕ್ಷಿಣೆ ಮಾಡಬಾರ್ದು ಗಣಪತಿ ಗೌರಿಯನ್ನು. ಸಂಜೆ ಬಂದು ಮನೆಯಲ್ಲಿ ಇಟ್ಟು ಅದನ್ನು ಇನ್ನೂ ಓಪನ್ ಮಾಡಿದಿರೇ ಪ್ರತಿಷ್ಠಾಪನೆಯನ್ನು ಮಾಡಿದಾಗ 5:30ರಿಂದ 7 ಗಂಟೆ ಒಳಗಾಗಿ ನೀವು ಆ ಗೌರಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗ್ತದೆ. ಇಲ್ಲ ತಾಯಿ ಜಗನ್ಮಾತೆ ಸ್ವರ್ಣ ಗೌರಿಯನ್ನು ಕುಳ್ಳಿರಿಸ್ಬೇಕಾಗುತ್ತೆ ಮಂಟಪದ ಒಳಗಡೆ. ಗಣಪತಿಯನ್ನು ಮಾರನೇ ದಿನ ಬೆಳಗ್ಗೆ ಬುಧವಾರ ಬೆಳಗ್ಗೆ 5:30ಕ್ಕೆ ಬ್ರಾಹ್ಮಿ ಮುಹೂರ್ತ 7 ಗಂಟೆವರೆಗೂ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಗಣಪತಿಯನ್ನು ಕುಣಿಸಿ ವಿಸರ್ಜನೆ ಮಾಡ್ತಕ್ಕಂಥದ್ದು ನಾಳೆ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ತುಂಬ 6 ಗಂಟೆ 5 ನಿಮಿಷದಿಂದ 7 ಗಂಟೆ ಒಳಗಾಗಿ ತೆಗೆದು ಬಿಡಬೇಕು, ವಿಸರ್ಜನೆ ಮಾಡಿಬಿಡ್ಬೇಕು, ಇಲ್ಲ ಕದಲಿಸ್ಬೇಕು. ನಾಳೆ ನೀವು ಬಿಡೋಕ್ಕಾಗಲ್ಲ ಬುಧವಾರ ದಿನ ಅಂತಂದರೆ ನೀವು ಬುಧವಾರ ಸಂಜೆ ಕದಲಿಸ್ಬಿಟ್ಟು ಅದನ್ನು ವಿಸರ್ಜನೆ ಮಾಡ್ಬೋದು. ನೀವು ಮಡಗಬೇಕಾಗಿರ್ತಕ್ಕಂಥದ್ದು, ತಗೊಂಬರ್ಬೇಕಾಗಿರ್ತಕ್ಕಂಥದ್ದು ಗೌರಿಯನ್ನು ನಾಳೆ ಬೆಳಿಗ್ಗೆ ಎಷ್ಟೋ ಜನ ಇವತ್ತೇ ತಂದುಬಿಟ್ಟಿರ್ತಾರೆ ಗೌರಿಯನ್ನು, ಗಣಪತಿ ಗೌರಿಯನ್ನು ಇವತ್ತೇ ತಂದುಬಿಟ್ಟಿರ್ತಾರೆ. ಹಾಗೆ ಮಾಡೋಕ್ಕೆ ಹೋಗ್ಬಿಡಿ. ನಾಳೆ ಮಂಗಳ ಗೌರಿ ಸಾಕ್ಷಾತ್ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಸೃಷ್ಟಿಸ್ಥಿತಿ ಲಯಕಾರಿಣಿಯಾಗಿರ್ತಕ್ಕಂಥ ಮಹಾಗೌರಿಯನ್ನು ನಾಳೆ ತವರು ಮನೆಗೆ, ಅಂದರೆ ಗಂಡನ ಮನೆಯಿಂದ ತವರು ಮನೆಗೆ ಅಂದರೆ ಭೂಲೋಕಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರ ಮನೆಗಳಲ್ಲಿ ಬರ್ತಕ್ಕಂಥ ನೆಲೆಸ್ತಕ್ಕಂಥವಳು. ಕೆಲವರು ಎಷ್ಟೋ ಜನ ಅವಳಿಗೆ ಏನು ನೈವೇದ್ಯ ಮಾಡಬೇಕು ಗುರುಗಳೇ ಗೊತ್ತಾಗಿಲ್ಲ ಅಂತಂದರೆ ಕೆಲವರು ಭಕ್ಷ್ಯ ಭೋಜನಗಳನ್ನು ಇಡ್ತಾರೆ, ಸಿಹಿ ತಿನಿಸುಗಳನ್ನು ಇಡ್ತಾರೆ. ಗಣಪತಿಗೂ ಅಷ್ಟೇ ಕಡುಬು, ಕಡುಬು ಎಲ್ಲವನ್ನೂ ಇಡ್ತಾರೆ. ಹಾಗಾಗಿ ಆ ತಾಯಿ ಕೇಳ್ತಕ್ಕಂಥದ್ದು, ತವ್ರ ಮನೆಗೆ ಬಂದಿದ್ರೆ ನನಗೆ ರಾಗಿ ರೊಟ್ಟಿ, ಎಣ್ಣೆ ಸೊಪ್ಪಿನ ಪಲ್ಯವನ್ನು ಕೊಟ್ಟರೆ ಸಾಕು, ನಾನು ಅಂಬಲಿಯನ್ನು ಕೊಟ್ಟರೆ ಸಾಕು, ನನ್ನ ತವ್ರ ಮನೆಯಲ್ಲಿ ಚೆನ್ನಾಗಿರಲಿ, ಅವರೆಲ್ಲ ಚೆನ್ನಾಗಿರಲಿ ಅಂತ ಆಶಿಸ್ತಾಳೆ ಹೊರತು ನೀವು ಭಕ್ಷ್ಯ ಭೋಜನಗಳನ್ನು ಇಟ್ಟರನ್ನು ಕೂಡ ಅವಳು ಇಷ್ಟಪಡಲ್ಲ. ಹಾಗಾಗಿ ತಾಯಿಗೆ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ 5:30ಕ್ಕೆ ತಗೊಂಬಂದು 7 ಗಂಟೆ ಒಳಗಾಗಿ ಮಂಟಪದ ಒಳಗಡೆ ಇಡಿ. ಅದಾಗಿಲ್ಲೋ ಸಂಜೆ 5:30ರಿಂದ ಮತ್ತು ಸಂಜೆ 7 ಗಂಟೆವರೆಗೆ ಪ್ರತಿಷ್ಠಾಪನೆ ಮಾಡಿಬಿಡಿ. ಅರ್ಗ ಬ್ರಾಹ್ಮಣರನ್ನು ಕರೆದು ಅದನ್ನು ಪ್ರತಿಷ್ಠಾಪನೆ ಮಾಡಿಸಿ. ಇಲ್ಲ ನೀವೇ ಅದನ್ನು ಮಡಗಿ ಕೆಳಗಡೆ ಒಂದು ಸ್ಟೀಲ್ ತಟ್ಟೆ, ಅದ್ರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ, ಅದ್ರ ಮೇಲೆ ಬಿಳಿ ವಸ್ತ್ರವನ್ನು ಹಾಕಿ ಗಣೇಶ ಮತ್ತು ಗೌರಿಯನ್ನು ಕುಳ್ಳಿಸಿ. ಗೌರಿ ಮುಂದ್ಗಡೆ ಕುಂಡ್ರಿಸ್ಬೇಕೋ ಪಕ್ಕದಲ್ಲಿ ಕುಂಡ್ರಿಸ್ಬೇಕೋ, ಗಣಪತಿ ಎತ್ತರ ಆಯಿತು ಗೌರಿ ಚಿಕ್ಕದಾಯಿತು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಪೂರ್ವಾಭಿಮುಖವಾಗಿ ಗಣಪತಿ ಗೌರಿಯನ್ನು ಇಡಿ, ಉತ್ತರಾಭಿಮುಖವಾದರೆ ಇಡಿ, ಏನು ತೊಂದರೆ ಇಲ್ಲ. ಆದರೆ ಪಕ್ಕದಲ್ಲೇ ಇಡಿ ಗೌರಿನ, ಮುಂದ್ಗಡೆ ಇಡಿ ಗೌರಿನ. ಎಲ್ಲರೂ ಪಕ್ಕದಲ್ಲಿಟ್ಟರೂ ಕೂಡ ಏನೂ ತೊಂದರೆ ಇಲ್ಲ. ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಥೇಚ್ಛವಾಗಿ ಆ ತಾಯಿಯನ್ನು ಚೆನ್ನಾಗಿ ಪೂಜೆ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ಕೇಳಿ, ಆ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ. ಇಲ್ಲ ನನ್ನ ನಂಬರ್ಗೆ ಕರೆಯನ್ನು ಮಾಡಿ ಆದ್ರೂ ನೀವು ಆ ಉತ್ತರವನ್ನು ಪಡ್ಕೊಳ್ಳಿ. ಖಂಡಿತವಾಗೂ ನಿಮಗೆಲ್ಲರಿಗೂ ನಾನು ಬೇಡ್ಕೊಳ್ಳೋದಿಷ್ಟೇ, ನಿಮ್ಮೆಲ್ಲರಿಗೂ ನನ್ನ ಸಹೋದರ ಸಹೋದರಿಯರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಪ್ರಾರ್ಥನೆ ಮಾಡಿ, ನನ್ನ ಹೃದಯ ಸಿಂಹಾಸನದಲ್ಲಿ ಇರ್ತಕ್ಕಂಥ ಶುಭಾಶಯಗಳನ್ನ ನಿಮಗೆಲ್ಲ ತಿಳಿಸ್ತೀನಿ. ಸಂತೋಷದಿಂದ ಹಬ್ಬ ಆಚರಣೆ ಮಾಡಿ, ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡೀರಿ. ಎಲ್ಲ ಚೆನ್ನಾಗಿ ವಿಜೃಂಭಣೆಯಾಗಿ ತವ್ರ ಮನೆಗೆ ತಾಯಿ ಬರ್ತಾ ಇದ್ದಾಳೆ, ಅವಳನ್ನ ಆಹ್ವಾನ ಮಾಡ್ಕೊಳ್ಳಿ. ಮಗನ್ನ ಅಂದರೆ ಗಣಪತಿಯನ್ನು, ಸಕಲ ವಿಘ್ನ ನಿವಾರಕವಾಗಿರ್ತಕ್ಕಂಥ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತು. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇಡೀ ಲೋಕನೇ ಸುಭಿಕ್ಷವಾಗಿರಲಿ, ಸಂತೋಷವಾಗಿರಲಿ. ಈ ರೀತಿ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ಬುಧವಾರ ಸಂಜೆ
ನಾನು ಹೇಳಿದ ಸಮಯದಲ್ಲಿ 6 ಗಂಟೆ 5 ನಿಮಿಷದಿಂದ 7 ಗಂಟೆ 5 ನಿಮಿಷದವರೆಗೂ ವಿಸರ್ಜನೆ ಮಾಡಿಬಿಡಿ. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.